ಈ ತಾಲೂಕು 20 ವರ್ಷ ಹಿಂದಕ್ಕೆ ಹೋಗಿದೆ. ಇವಾಗ 20 ವರ್ಷ, 3 ವರ್ಷದಲ್ಲಿ 20 ವರ್ಷ ಹಿಂದಕ್ಕೆ ಹೋಗಿದೆ. ಆಡಳಿತ ಕುಂಠಿತ ಆಗಿದೆ, ಎಲ್ಲ ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರ. ಒಂದು ಪಾಣಿ ತಿದ್ದುಪಡಿ ಮಾಡ್ಬೇಕಂದ್ರೆ 10-15 ಸಾವಿರ ಕೊಡಬೇಕು. ಒಂದು ಖಾತೆ ತಿದ್ದುಪಡಿ ಮಾಡ್ಬೇಕಂದ್ರೆ 10-15 ಸಾವಿರ ಎಲ್ಲರೂ ತಂದು ಕೊಡ್ತಾರೆ ಬಡವ್ರ ಪಾಪ. ಅದನ್ನೇ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದ್ರ ಮುಂದೆ ಈ ಥರ ಆಗಬಾರ್ದು ಅಂತ ಹೇಳಿದ್ದೀನಿ. ಇವತ್ತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಖಾತೆ ಮಾಡ್ಬೋದು ಅಂತ ಹಾಕಿದ್ದಾರೆ. ಸುಮ್ಮನೆ ನೆಪಕ ಬೋರ್ಡ್ ಹಾಕೊಂಡಿದ್ದಾರೆ ಅಷ್ಟೇ. ಇದು ಈ ಅಧಿಕಾರಿಗಳಿಗೆ ನಾವು ಏನು ಕೂಲಾಗಿ ಹೇಳ್ತಾ ಇದ್ರಿ, ಟೈಮ್ ಇದೆ. ಆ ಟೈಮು ನಾವು 3 ವರ್ಷ ಮಾತಾಡ್ಬೋದು ಅಂತ ನಾವು ಮಾತಾಡೋಕೆ ಹೋಗಲಿಲ್ಲ. ಈಗ 3 ವರ್ಷ ಮುಗಿದಿದೆ, ನಾವು ಮಾತಾಡೋ ಸಮಯ ಬಂದಿದೆ. ಜನ ಕರೀತಾ ಇದ್ದಾರೆ, ನಾವು ಮಾತಾಡ್ತೀವಿ. ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ಬೇಕು. ಇದೆಲ್ಲ ಎಚ್ಚರಿಕೆ ಅಷ್ಟೇ. ಇದು ಇಲ್ಲಿ ಯಾರು ಗೆದ್ದಿದ್ದಾರೆ ಆ ವ್ಯಕ್ತಿಗೂ ಎಚ್ಚರಿಕೆ ಗಂಟೆ ಇದೆ. ನಾವು ಸುಮ್ಮನೆ ಅಂತೂ ಬಿಡಲ್ಲ. ನಾವು ಮನೆ ಮಲ್ಕಣ ಜಾಯಮಾನ ನಮ್ಮದು ಅಲ್ಲ. ನಾವು ಜನ ನಮಗೆ ಹೇಗೆ ತಕ್ಕಂಗೆ, ನಮ್ಗೆ ಓಟ ಕೊಟ್ಟರ ತಕ್ಕಂಗೆ, ಹೇಗೆ ತಕ್ಕಂಗೆ ನಾವು ಹೋರಾಟ ಮಾಡ್ತೀರಿ. ಜನರಿಗೆ ನ್ಯಾಯ ಕೊಡಿಸಿ. ಪ್ರಭಾವಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸೋಲಾರ್ ಪ್ಲಾಂಟ್ ಯಾರೋ ಓನರ್ ಯಾರು ಗೊತ್ತಿಲ್ಲ, ಅವರೇ ಏನೋ ಪಡಿಸ್ಬೇಕು. ಆಮೇಲೆ ಸೋಲಾರ್ ಪ್ಲಾಂಟ್ ಸರ್ಕಾರಿ ಜಮೀನಲ್ಲಿ ಸೋಲಾರ್ ಪ್ಲಾಂಟ್ ಹಾಕೊಂಡು ಸರ್ಕಾರಿ ಜಮೀನಲ್ಲಿ ದುಡ್ಡು ತಗೊಂತಿದ್ದಾರೆ, ಸೋಲಾರ್ ದುಡ್ಡು. ಮತ್ತು ಶುಗರ್ ಫ್ಯಾಕ್ಟ್ರಿ ಎಲ್ಲರಿಗೂ ಪಾಣಿ ತೆಗೆದ್ರೆ ಬರ್ತದೆ. 45 ಎಕರೆ ಇದೆ ಶುಗರ್ ಫ್ಯಾಕ್ಟ್ರಿ, ICC ಫ್ಯಾಕ್ಟ್ರಿ. ಸೋಲಾರ್ ಪ್ಲಾಂಟ್ ಓನರ್ ಯಾರೋ ನಮ್ಗೆ ಗೊತ್ತಿಲ್ಲ. ಅವ್ರು ಯಾರೋ ಬಂದಿರ್ತಾರೆ ಪ್ರಭಾವಿಗಳು, ದುಡ್ಡು ಕೊಟ್ಟು ಸರ್ಕಾರಿ ಜಮೀನುಗಳನ್ನ ಕಾಂಪೌಂಡ್ ಹಾಕೊಂಡು. ಕೆಲವು ರೈತರು ಒಳಗಡೆ ಇದ್ದಾರೆ, ಅವ್ರು ಒಳಗಡೆ ಬಿಡ್ತಾಯಿಲ್ಲ. ರೌಡಿಸಮ್ ಮಾಡಿ ಅವ್ರಿಗೆ ರೌಡಿ ಶೀಟ್ ರಚಿಸಿ ಒಳಗಡೆ ಕಳ್ತನ ಕೇಸ್ಗಳು ಹಾಕ್ಸಿ ಈ ಥರ ಮಾಡ್ತಾರೆ. ಅದು ಯಾರು ಸೋಲಾರ್ ಪ್ಲಾಂಟ್ ಅವ್ರು ಕರೆದು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾನು ಈ ಮಾಧ್ಯಮ ಮುಖಾಂತರ ಈ ನಮ್ಮ ರೆವಿನ್ಯೂ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾಲಿನ ಬಜೆಟ್ ಸಭೆ, ಆಯವ್ಯಯ ಒಂದು ಸಾಮಾನ್ಯ ಸಭೆಯನ್ನು ಸಾರ್ವಜನಿಕರು ಕರೆದಿದ್ದರು. ನಾವು ಇದರಲ್ಲಿ ಫಸ್ಟ್ ಟೈಮ್ ಭಾಗವಹಿಸಿದ್ವಿ. ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ಬಸ್ ಸ್ಟಾಪಲ್ಲಿ ಟಾಯ್ಲೆಟ್ ಇಲ್ಲ, ಕುಡಿ ನೀರಿಲ್ಲ. ಇವತ್ತು ಹಳ್ಳಿಗಳು ಹೆಡ್-ಕ್ವಾರ್ಟ್ರು, ಗೌರಿಬಿದನೂರು ಹೆಡ್-ಕ್ವಾರ್ಟ್ರು ಬಸ್ ಸ್ಟ್ಯಾಂಡಲ್ಲೇ ನೀರಿಲ್ಲ, ಕುಡಿಯೋ ನೀರಿಲ್ಲ. 10 ದಿನಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲ ಈ ಸರ್ಕಾರದ ಕೈಲಿ, ಆಡಳಿತ ಕೈಲಿ. ಇವತ್ತು ನಾನು ಈ ಸಭೆಯಲ್ಲಿ ಮೇನ್ ಮಾತಾಡಿದ್ದೇನೆಂದರೆ, ಈ ಥರ ಅನೇಕ ಮೂಲಭೂತ ಸೌಕರ್ಯಗಳು ಜಾಸ್ತಿ ಇದೆ, ಮಾತಾಡೋ ಸಮಯ ಇಲ್ಲ. ಈಗ ನಾನು ಹೇಳಿದ್ದೀನಿ, ಅನುದಾನಗಳು ಬೇರೆ, ಯೋಜನೆಗಳು ಬೇರೆ. ಬೇರೆ ಅನುದಾನಗಳನ್ನ ಪಟ್ಟಿ ಹಾಕೊಂಡು ಕೂತಿದ್ರಿ, ಯೋಜನೆಗಳ ಬಗ್ಗೆ ಏನು ಚಿಂತೆ ಮಾಡಿದಿರಿ? ಯೋಜನೆಗಳಂದರೆ ತಳ್ಳೋ ಗಾಡಿಯವರು ಇರ್ಬೋದು, ಬೀದಿ ವ್ಯಾಪಾರದವ್ರು ಇರ್ಬೋದು, ಚಪ್ಪಲಿ ಒಲೆಯರು ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಮಡಿವಾಳದವ್ರು ಇರ್ಬೋದು, ಹೂವಿನ ವ್ಯಾಪಾರದವ್ರು ಇರ್ಬೋದು, ತರಕಾರಿ ವ್ಯಾಪಾರದವ್ರು ಇರ್ಬೋದು. ಇವತ್ತು ಅನೇಕ ಈ ಥರ ಜೀವನ ಮಾಡೋಂಥವ್ರಿಗೂ ಯೋಜನೆಗಳು ಸರ್ಕಾರದಲ್ಲಿದೆ. ಅದ್ರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ, ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ಇವತ್ತು ಚುನಾವಣೆ ಟೈಮ್ಗಳಲ್ಲಿ ಸ್ಯಾನಿಟರಿ ಮಾಡ್ತೀನಿ ಅಂತ ಹೇಳಿದ್ರು, ಅಂಡರ್ಗ್ರೌಂಡ್ ಸ್ಯಾನಿಟರಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಕಿರೋ ರೋಡ್ಗಳನ್ನೇ ಚೆನ್ನಾಗಿರೋ ರೋಡ್ಗಳನ್ನ ಕಿತ್ತಾಕ್ಬಿಟ್ಟು ಮತ್ತೆ ಮಾಡೋಂಥ ಪರಿಸ್ಥಿತಿ ಟೌನಲ್ಲಿದೆ. ಇದೆಲ್ಲ ಮಾಡ್ತಾ ಇರೋದು ಅನುದಾನಗಳಿಂದ ಯಾಕೆ ಇವ್ರು ಹೋಗ್ತಾ ಇದ್ದಾರೆ ಅಂದರೆ ಕಮಿಷನ್ ಬರ್ತದೆ ಅಂತ. ಯೋಜನೆಗಳಿಂದ ಹೋದರೆ ಕಮಿಷನ್ ಬರೋದಿಲ್ಲ. ಅನುದಾನಗಳಿಂದ ತಂದು ಪರ್ಸೆಂಟೇಜ್ ಲೆಕ್ಕದಾಗ ಇವರು ಅಭಿವೃದ್ಧಿ ಆಗ್ತಾರೆ. ಇವತ್ತು ಗೌರಿಬಿದನೂರು 90% ಹಿಂದುಳಿದ ಇರೋಂಥ ಜನ ಅವರು ವಂಚಿತರಾಗಿದ್ದಾರೆ. ಅವ್ರಿಗೆ ಬರಬೇಕಾಗಿರೋಂಥ ಯೋಜನೆಗಳು ತಲುಪ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಮಾತಾಡಿದ್ದು ನಾವೇನೆಂದರೆ, ಇವತ್ತು 40-50 ವರ್ಷಗಳಾದರೂ ಸಹ ಇವತ್ತು ಸೂರಿಲ್ದಿರೇ, ಸೈಟ್ ಇಲ್ದಿರೇ, ಮನೆ ಇಲ್ದಿರೇ ವಾಸಿಸ್ತಾರಂಥ ಜನ ಈ ಟೌನಲ್ಲಿ, ಈ ತಾಲೂಕಲ್ಲಿದ್ದಾರೆ. ಇಲ್ಲಿವರೆಗೂ ಯಾರಿಗೂ ಟೌನಾಗಿರೋರಿಗೆ ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಬಡಾವಣೆ ಮಾಡಿ ಒಂದು ಸೈಟ್ ಕೂಡ ಕೊಟ್ಟಿಲ್ಲೋದು. ಅದಕ್ಕೆ ನಾನು ಬಂದು ಸಾಹಿತ್ಯ ಕೇಳಿದ್ದೀನಿ. ಇವತ್ತು ಅನೇಕ ಪ್ರಭಾವಿಗಳು, ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ICC ಫ್ಯಾಕ್ಟ್ರಿ ಇರ್ಬೋದು, ಸೋಲಾರ್ ಪ್ಲಾಂಟ್ಗಳಿರ್ಬೋದು, ಎಲ್ಲರೂ ಎಕರೆಗಟ್ಟಲೆ ಇವತ್ತು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂಥ ಜಾಗಗಳನ್ನ ಗುರುತಿಸಿ ಬಡವ್ರು ಕೊಡಿ ಅಂತ ಹೇಳಿದೆ. ಆಯುಕ್ತರು ಅದಕ್ಕೆ ಇದ್ಕೊಂಡು ನಾವು 200 ಜನಕ್ಕೆ 300 ಜನಕ್ಕೆ ಇದ್ದರೆ ನಾವು ಒಪ್ಪೋದಿಲ್ಲ. 200 ಜನಕ್ಕೆ 300 ಜನ ಕೊಟ್ಟರಾಗಲ್ಲ. ಕನಿಷ್ಠ ಪಕ್ಷ 10,000-15,000 ಸಾವಿರ ಫಲಾನುಭವಿಗಳು ಬೇರೆ ಟೌನಲ್ಲಿದ್ದಾರೆ. ಸೊ ತಾಲೂಕು ಪೂರ್ತಿ ಲೆಕ್ಕ ಹಾಕೋಣಕ್ಕೆ ಹೋದರೆ 30,000-40,000 ಸಾವಿರ ಕುಟುಂಬಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನನ್ನ ಸರ್ವೆ ಪ್ರಕಾರವಾಗಿ ಟೌನಲ್ಲಿ ಒಂದರಲ್ಲೇ 10,000-15,000 ಸಾವಿರ ಕುಟುಂಬ ಇದೆ. ಇವತ್ತು ನಮ್ಮ ಮುಸಲ್ಮಾನರು ಒಂದು ಕುಟುಂಬಕ್ಕೆ ಹೋದರೆ ಪಾಪ ಅವರು 5 ಜನ 6 ಜನ ಒಂದೇ ಮನೆಯಲ್ಲೇ ಇದ್ದಾರೆ, ವಾಸ ಇದ್ದಾರೆ. ಅವ್ರ ವ್ಯವಸ್ಥೆಗಳು ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಊರು ಬಿಟ್ಟು ಹೋಗೋಕ್ಕಾಗಲ್ಲ. ಅವರು ಇನ್ನು ಇಲ್ಲಿ ಬಿಟ್ಟು ಇಲ್ಲೇ ಜೀವನ ಮಾಡೋಕ್ಕಾಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ 50 ವರ್ಷಗಳಿಂದ ಕನಿಷ್ಠ ಪಕ್ಷ 10 ವರ್ಷ ಯಾರು ಸ್ಥಳೀಯವಾಗಿ ವಾಸ ಇರ್ತಾರೆ ಅಂಥ ಬಡ ಕುಟುಂಬಗಳನ್ನ ಗುರುತಿಸಿ ಅಧಿಕಾರಿಗಳು, ಸರ್ಕಾರ ಕೊಡಬೇಕಾಗಿರೋದು ಮಾನ್ಯತೆ. ಅವರಿಗೆ ಕೊಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು.
ಇವತ್ತು ಸರ್ಕಾರ ಹೇಳ್ತಾ ಇದೆ ಯಾರು ಸೈಟ್ ಬೇಕು ಕೊಡಿ, ಯಾರಿಗೆ ಹಕ್ಕುಪತ್ರ ಬೇಕು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರಿಗಳು ಚರ್ಮ ಮಂದಾಗಿದೆ. ಸೊ ಅವ್ರಿಗೆ ಅವರು 6 ತಿಂಗಳು ಟೈಮ್ ತಗೊಂಡಿದ್ದಾರೆ. 6 ತಿಂಗಳು ನಾವು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ. ಅದು ಸಾಧ್ಯ ಇಲ್ಲ, ಅವ್ರ ಕೈಲಿ ಕೊಡೋಕ್ಕಾಗಲ್ಲ. ಇವರು ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಇವತ್ತು ಈ ನಗರಸಭೆ, ಇವತ್ತು ಶಾಸಕರು ಒಂದೇ ಪಾರ್ಟಿ, ಇಲ್ಲಿ ನಗರಸಭೆ ಅಧ್ಯಕ್ಷರು ಒಂದೇ ಪಾರ್ಟಿ. 5 ವರ್ಷ ಕಂಟಿನ್ಯೂಸ್ ಆಗಿ ಇಲ್ಲಿನ ಶಾಸಕರ ಪಾಲವರ್ಷೆ ಅಧ್ಯಕ್ಷ ಆಗಿದ್ದಂಥವ್ರು 5 ವರ್ಷ ಆಯಿತು. ಇನ್ನು 2 ವರ್ಷದಲ್ಲಿ ಏನು ಮಾಡಿಬಿಡ್ತಾರೆ? ಇವತ್ತು ವಾಟರ್ ಫಿಲ್ಟ್ರುಗಳು ಎಷ್ಟು ಪರ್ಸೆಂಟೇಜು ಜನ 10 ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ. 10 ರೂಪಾಯಿ ಕೊಡೋಕ್ಕಾಗಿದ್ದ ಜನ ಎಷ್ಟು ಜನ ಇಲ್ಲ. ಖಾಲಿ 25% ಮಾತ್ರ 10 ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ. ಇನ್ನು 75% ಬರ ನೀರನ್ನು ಕ್ಲೋರೈಡ್ ನೀರು ಮಿಕ್ಸ್ ಆಗಿರೋ ನೀರನ್ನೇ ಕುಡಿದು ಇವತ್ತು ಕ್ಯಾನ್ಸರ್ಗೆ, ಕಿಡ್ನಿ ಫೇಲರ್ ಆಗಿ, ಜಾಂಡೀಸ್ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯ್ತಾ ಇದ್ದಾರೆ. ಇವತ್ತು ಈ ಗೌರಿಬಿದನೂರು ನಗರ ಮೇನ್ ಹೆಡ್ ಕ್ವಾರ್ಟರ್ ಅಂದರೆ ಒಬ್ಬ ಮನುಷ್ಯನಿಗೆ ತಲೆ ಹಿಂಗೆ ಆ ಥರ ಈ ತಾಲೂಕಿಗೆ ಒಂದು ಹೆಡ್ ಕ್ವಾರ್ಟ್ರಲ್ಲೇ ಈ ಥರ ಅವ್ಯವಸ್ಥೆ. ಅದರಿಂದ ನಾನು ಮೊದಲ ಬಾರಿಗೆ ಆಯುಕ್ತರಿಗೂ ಹೊಸ ಬಂದಿದ್ದಾರೆ, ಅವರು ಹಳಬರಾಗಿರೋ ಮಾತಾಡಬೇಕಾಯಿತು. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ನಾನು ಹೇಳಿದ್ದೀನಿ. ಇನ್ನೂ ಅನೇಕ ಸಮಸ್ಯೆಗಳಿದೆ. ಮತ್ತು ಸೌಕರ್ಯಗಳು ಅಂತ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗಿರ್ತದೆ ಏನೇನು ಮೂಲಭೂತ ಸೌಕರ್ಯ ಜನರು ಕೊಡಬೇಕು ಅನ್ನೋದನ್ನು ಅವ್ರು ಸರಿಪಡಿಸ್ಕೊಬೇಕು. ಸರಿಪಡಿಸ್ಕೊಂಡ್ರೆ ಮುಂದಿನ ದಿನದಲ್ಲಿ ನಾವು ನಮ್ಮ ಮುಖಂಡರೆಲ್ಲ ಕೂತು ಏನು ತೀರ್ಮಾನ ತಗೊಬೇಕು ನಾವು ತೀರ್ಮಾನ ತಗೊಂತೀರಿ. ಇವ್ರ ಕೈಲಾಗಿಲ್ಲ ಸರ್ಕಾರ ಮಟ್ಟದಲ್ಲಿ ರೆವಿನ್ಯೂ ಕೃಷ್ಣ ಬೈರೇಗೌಡರ ತಗ ಮಾತಾಡ್ಬೇಕು ನಾವು, ಇಲ್ಲ ನಗರಸಭೆ ನಗರ ಸಚಿವರು ತಗ ಮಾತಾಡ್ಬೇಕಾ, ಯಾರು ತಗೋಬೇಕಾ ಮಾತಾಡ್ತೀರಿ. ಇವ್ರ ಕೈಲಾಗಿಲ್ಲ ನಮ್ಗೆ ಹೇಳಿ ಮಾತಾಡ್ತೀರಿ. ನಾವು ಅಲ್ಲಿ ಮಾತಾಡಿ ತಂದು ಕೊಡೋಂಥ ಕೆಲಸ ಮಾಡಬೇಕು. ಇವಾಗ ನಾವು ಒಂದು ಉದಾಹರಣೆಗೆ ಒಂದು ಹೇಳ್ತೀನಿ ಸ್ಟೋರಿ. ಒಂದು ಈಗ ಮನೆ ನಾವು ಕಟ್ಟಕ್ಕೆ ನಾವು ಪಾಯ ಪೂಜೆ ಮಾಡ್ತೀರಿ. ಪಾಯ ಪೂಜೆ ಮಾಡಿಬಿಟ್ಟು ಮೇಸ್ತ್ರಿ ಕೊಟ್ಬಿಟ್ರೆ ಮೇಸ್ತ್ರಿಗೆ ಬೇಕಾಗಿರೋ ಸಲಕರಣೆ ಕೊಟ್ಟರೆ ತಾನೇ ಬಿಲ್ಡಿಂಗ್ ಕಟ್ಟಕ್ಕಾಗೋದು. ಕಟ್ಟೆ ಅಂದ್ರೆ ಕಟ್ತಾನೆ, ಅವ್ನಿಗೆ ಸಿಮೆಂಟು ಮಳ್ಳು ಜಲ್ಲಿ ಎಲ್ಲ ಕೊಟ್ಟರೆ ಬಿಲ್ಡಿಂಗ್ ಕಟ್ತಾನೆ. ಸರ್ಕಾರದಲ್ಲಿರೋರು ಹೋಗಿ ವಿಧಾನಸೌಧದಲ್ಲಿ ಮಾತಾಡಿ ಅವ್ರಿಗೆ ಬೇಕಾಗಿರೋಂಥ ಯೋಜನೆಗಳು ತಂದು ಕೊಟ್ಟರೆ ಅಧಿಕಾರಿಗಳು ಫಲಾನುಭವಿಗಳು ಅನಿಸ್ತಾರೆ. ಇವತ್ತು ಫಲಾನುಭವಿಗಳು ಏನಾಗಿದೆ, ಸರ್ಕಾರ ಸಂಬಳಗಳು ತಗೊಂಡು ಕೆಲಸ ಕಾರ್ಯ ಇಲ್ದ್ರೆ ಆಫೀಸಲ್ಲಿ ಕೂತಿದ್ದಾರೆ. ಅವ್ರಿಗೆ ಕೊಡಬೇಕು ಅನುದಾನ ತಂದು ಕೊಟ್ಟಾಗ ಅವರು ಜನರು ತಗೊಂಡು ಕೊಡ್ತಾರೆ. ಇವತ್ತು ಅಧಿಕಾರಿಗಳು ನಿಂತ್ತಾ ಇದ್ದಾರೆ, ಆಡಳಿತ ಮಾಡ್ತಾರೆ ನಿಂತ್ತಾ ಇದೆ. ಅದರಿಂದ ನಾನು ಈ ತಾಲೂಕಿನ ಬಡವರಿಗಾಗಿ, ಬಡವ್ರ ಮಕ್ಳಿಗಾಗಿ ನಾನು ಹೋರಾಟ, ನನಗೇನೋ ನಮ್ಮ ಮುಖಂಡರಿಗಾಗಿ ನಾನು ಕೇಳ್ತಾ ಇಲ್ಲ. ಇಲ್ಲಿ ತೀರಾ ಅನ್ಯಾಯ ಆಗ್ತಾಯಿದೆ, ಇದನ್ನು ಖಂಡಿಸ್ತೀನಿ. ಯಾಕಂದರೆ ಮಾನವೀಯತೆ ಬೇಕು. ಈ ತಾಲೂಕಲ್ಲಿ 90% ಬಡವರಿರೋದು. ಅವ್ರು ಮನುಷ್ಯ ಅಲ್ವಾ, ಅವ್ರು ಜೀವನ ಮಾಡೋದು ಬೇಡವಾ? ಇವತ್ತು ಇಲ್ಲಿಂದ ನಗರಗೆರೆ ಹೋಗ್ಬೇಕು 40 ಕಿಲೋಮೀಟರ್ ಬೇಕು. ಕುಡಿಯೋ ನೀರು ಬಸ್ ಸ್ಟಾಪ್ ಕುಡಿಯೋ ನೀರಿಲ್ಲ. ಯಾರಿದು ಕೆಲವಣೆ? ಒಂದು ಅಧಿಕಾರಿಗೆ ಹೋಗಿ ಹೇಳೋದು ಇದುವರೆಗೂ ಮಾಡಲಿಲ್ಲ. ಒಬ್ಬ ನಮ್ಮ ಡ್ಯೂಟಿ ಏನು, ನಾನು ವಿರೋಧ ಪಕ್ಷದಾಗಿ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ಆಡಳಿತ ಗೆದ್ದಿರೋದೇ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಮಾಡೋಕ್ಕಾಗುತ್ತೆ. ನಾವು ಹೆಚ್ಚಿಸಬಹುದು ಅಷ್ಟೇ. ಜನರಿಗೆ ನೋಡಪ್ಪ ಈ ಥರ ಮಾಡಬೇಕಾಗಿತ್ತು, ಈ ಥರ ಮಾಡಲಿಲ್ಲ, ಇದು ಮಾಡಬೇಕಾಗಿತ್ತು ಅಂತ ನಾವು ಜನರಿಗೆ ಹೇಳ್ತೀರ ಹೊರತು ನಾವು ಅಧಿಕಾರಿ ಕೇಳಿ ಮಾಡ್ಸೋಕ್ಕೆ ನನಗೆ ಅಧಿಕಾರ ಕೊಟ್ಟಿಲ್ಲ. ಅಧಿಕಾರ ತಗೊಂಡವರು ಅಧಿಕಾರಿಗಳು ಹೇಳಿ ಮಾಡಿಸ್ಬೇಕು. ಇವತ್ತು ಸುಮಾರು 1 ತಿಂಗಳಾಯಿತು ಬಸ್ ಸ್ಟಾಪಲ್ಲಿ ನೀರು ಬರ್ತಾಯಿಲ್ಲ, ಶೌಚಾಲಯ ಸರಿಗಿಲ್ಲ ಅಂತ ಇವತ್ತುವರೆಗೂ ಮಾಡಿಲ್ಲ. ಸೊ ಅದಕ್ಕಾಗಿ ಅಧಿಕಾರಿಗಳು ಮಂಡಿ ಬಿದ್ದಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳು ಮೊನ್ನೆ ಬಂದು ವೀಕ್ಷಣೆ ಮಾಡಿ ಭೇಟಿ ಕೊಟ್ಟು ಅಧಿಕಾರಿಗಳ ಚುರುಕು ಮುಟ್ಟಾಗಿದ್ದಾರೆ. ಇನ್ನು ಸರ್ಕಾರ ಮುಖ್ಯಮಂತ್ರಿನೇ ಬರ್ಬೇಕಂದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಪಾಠ ಹೇಳಕ್ಕ ಆ ಮಟ್ಟಕ್ಕೆ ಈ ತಾಲೂಕು ಹೋಗಿದೆ. ಜನ ಎಚ್ಚೆತ್ಕೊಬೇಕು ಅಷ್ಟೇ. ಇವತ್ತು ಅನೇಕ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಬರ್ರಿ ನನಗೆ ಈ ಥರ ಸಮಸ್ಯೆ ಆಗಿದೆ, ನನಗೆ ಈ ಸಮಸ್ಯೆ ಆಗಿದೆ, ಹಣ ಬರಬೇಕು, ಹಣ ಇದು ಕೇಳಬೇಕು. ಅದಕ್ಕೆ ಎಷ್ಟಂತ ತಾಲೂಕಿಗೆ ಬಂದರೆ 108 ಪಟ್ಟಿ ತಗೊಂಬರ್ತಾರೆ. ಈ ತಾಲೂಕು 20 ವರ್ಷದಿಂದ ಹೋಗಿದೆ. ಇವಾಗ 20 ವರ್ಷ